ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇನ್ನೇನು Kcet ಎಕ್ಸಾಮಿನೇಷನ್ಗೆ 4 ದಿನ ಉಳಿದಿರುವಂಥದ್ದು. ನಿಮ್ಮ ಮೇ 20 ಮತ್ತು 21ರ Kcet ಎಕ್ಸಾಮಿನೇಷನ್ ಚೆನ್ನಾಗಿ ಆಗಲಿ ಅಂಥೇಳಿ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಈ ಒಂದು ವಿಡಿಯೋದಲ್ಲಿ OMR ಶೀಟ್ ಹೇಗಿರ್ತದೆ, ಕ್ವಶನ್ ಪೇಪರ್ ಹೇಗಿರ್ತದೆ, ಯಾವ ರೀತಿ ಅದನ್ನು ಫಿಲ್ ಮಾಡಬೇಕು, ಎಷ್ಟು ಟೈಮನ್ನು ಕೊಟ್ಟಿರ್ತಾರೆ, ಯಾವ ರೀತಿ ನಿಮ್ಮ ಆಟಿಟ್ಯೂಡ್ ಇರಬೇಕು ಕ್ವಶನ್ ಪೇಪರ್ ಮುಂದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೊ ಇರುವಂಥ 70 ಮಿನಿಟ್ಸಲ್ಲಿ ಕ್ವಶನ್ ಪೇಪರ್ನ ಇಫೆಕ್ಟಿವ್ ಆಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ಉಳಿದಿರುವಂಥ 4 ದಿವಸದಲ್ಲಿ ನೀವು ಮಾಕ್ ಟೆಸ್ಟ್ಗಳನ್ನು ಏನಾದರೂ ಅಟೆಂಪ್ಟ್ ಮಾಡಬೇಕು ಅಂತ ಇದ್ದರೆ ಸೊ ನನ್ನ ಒಂದು RHchemistry ಮೊಬೈಲ್ ಆ್ಯಪಿನಲ್ಲಿ ನಿಮಗಂತೇಳೇನೆ ನಾನು 13 ಮಾಕ್ ಟೆಸ್ಟ್ಗಳ ಒಂದು ಸಿರೀಸ್ ದ ಸ್ಮಾಲ್ ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಕೇವಲ 99 ರೂಪೀಸ್, ಭಾಳ ದೊಡ್ಡದಲ್ಲ. ಸೊ ನಿಮಗೇನಾದರೂ ಬೇಕು ಅಂತಂದರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಫಿಸಿಕಲ್, ಇನ್ಆರ್ಗ್ಯಾನಿಕ್, ದಿಸ್ ಆರ್ಗ್ಯಾನಿಕ್ ಅಂತೇಳಿ ಕೆಮಿಸ್ಟ್ರಿಯಲ್ಲಿ 3 ಫಸ್ಟ್ PUC, 3 ಸೆಕೆಂಡ್ PUC, ಮತ್ತು ಫಸ್ಟ್ PUC ಫುಲ್ ಸಿಲೆಬಸ್ 1, ಸೆಕೆಂಡ್ PUC ಫುಲ್ ಸಿಲೆಬಸ್ 1, ಮತ್ತು 5 ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ನಿಮಗೇನಾದರೂ ಯೂನಿಟ್ ಟೆಸ್ಟ್ಗಳು ಬೇಕು ಅಂತಂದರೆ ಸೊ ಅದರಲ್ಲೇ ಇರುವಂಥ ಇನ್ನೊಂದು 199 ರೂಪೀಸ್ ಕೋರ್ಸನ್ನು ನೀವು ಪರ್ಚೇಸ್ ಮಾಡಬಹುದು. ಸೊ ದ ಚಾಯ್ಸ್ ಈಸ್ ಯುವರ್ಸ್. ರೈಟ್, ಕ್ವಶನ್ ಪೇಪರ್ ಹೇಗೆ ಇರ್ತದ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ OMR ಶೀಟ್ ಹೇಗಿರ್ತದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಿಮ್ಮ Kcet ಕ್ವಶನ್ ಪೇಪರ್ ಈ ರೀತಿಯಾಗಿ ಕಾಣಿಸ್ತದೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರು. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದಲ್ಲಿ ನಿಮ್ಮ ಒಂದು ನಂಬರ್ನ ಬರೀಬೇಕು. ಅದಾದಮೇಲೆ ಸೀರಿಯಲ್ ನಂಬರ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದಾದಮೇಲೆ ಯಾವ ರೀತಿ ಫಿಲ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪೇಜನ್ನು ಓಪನ್ ಮಾಡಿದಾಗ ನಿಮಗೆ 2 ಪೇಜ್ ಕಾಣಿಸ್ತದೆ. ಸೊ 2 ಪೇಜು ಡು ನಾಟ್ ರೈಟ್ ಎನಿಥಿಂಗ್ ಹಿಯರ್ ಅಂತ ಇರ್ತದೆ. ಸೊ ಡೋಂಟ್ ರೈಟ್ ಎನಿಥಿಂಗ್ ಹಿಯರ್. ಸೊ ಹಾಗೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ರಫ್ ವರ್ಕ್ ಬೇಕು ಅಂತಂದರೆ ಇಲ್ಲಿ ಬರೀಬೋದು, ಬರೀಲೇಬಾರ್ದಂತ ಏನಿಲ್ಲ. ಬಟ್ ಇಲ್ಲಿ ಬರಿಬೇಡ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಈ ಒಂದು ಸ್ಪೇಸ್ ಫಾರ್ ರಫ್ ವರ್ಕನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಬೇಡ. ಓಕೆ, ಸೊ ಡು ನಾಟ್ ರೈಟ್ ಅಂತ ಏನಿದೆ ಅಲ್ಲೂ ಕೂಡ ನೀವು ಅದನ್ನು ಮಾಡ್ಬೋದು. ಈ ರೀತಿ ಕ್ವಶನ್ ಪೇಪರ್ ಕಾಣಿಸ್ತದೆ. 1 to 7th ಕ್ವಶನ್ ನಂಬರ್ ಕಾಣಿಸ್ತದೆ. ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇದೆ, ಹೌದಾ? ಅದೇ ರೀತಿ ಪ್ರತಿಯೊಂದು ಪೇಜಲ್ಲೂ ಕೂಡ ಈಗ ಸೆಕೆಂಡ್ ಪೇಜಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗೂ ಕೂಡ ನಿಮಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರ್ತದೆ. ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲೂ ಕೂಡ ನೋಡಿ 8 to 11 ಕ್ವಶನ್ ಇದೆ, ಸ್ಪೇಸ್ ಫಾರ್ ರಫ್ ವರ್ಕ್, ಮತ್ತೆ ಕನ್ನಡದಲ್ಲಿ ಇರ್ತದೆ ಸ್ಪೇಸ್ ಫಾರ್ ರಫ್ ವರ್ಕ್. ಸೊ ಇದೇ ರೀತಿ ಲಾಸ್ಟ್ ಪೇಜಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಟೈಮಿಂಗ್ ನೋಡಿ 2:30 to 3:50 ಅನ್ನೋದನ್ನು ನಿಮಗೆ ಇಲ್ಲಿ ಕಾಣಿಸ್ತದೆ. ಎಸ್, ಕ್ವಶನ್ ಪೇಪರ್ನ ನೋಡ್ಕೊಂಡ್ರೆ ಸೊ ಈಗ OMR ಶೀಟ್ ಯಾವ ರೀತಿ ಇರ್ತದೆ. ಇದು ನಾನು ಲಾಸ್ಟ್ ಇಯರ್ ತೆಗೆದುಕೊಂಡಿರುವಂಥ ಕಾರ್ಬನ್ ಕಾಪಿ. ಸೊ ಆಲ್ವೇಸ್ ರಿಮೆಂಬರ್, ನಿಮಗೆ OMR ಶೀಟ್ ಅಂತ ನಾವೇನು ಕೊಟ್ಟಿರ್ತೀವಿ ಅಂದರೆ ಎಕ್ಸಾಮಿನೇಷನ್ ಏನು ಕೊಟ್ಟಿರ್ತಾರೆ ಅದರಲ್ಲಿ 2 ಕಾಪಿ ಇರ್ತದೆ. ಒಂದು ಮೇಲಿನದು ಒರಿಜಿನಲ್ ಕಾಪಿ ಇರ್ತದೆ. ಆ ಒರಿಜಿನಲ್ ಕಾಪಿಯನ್ನು ಇನ್ವಿಜಿಲೇಟರ್ಸ್ಗೆ ನೀವು ಅದನ್ನು ಒಪ್ಪಿಸಬೇಕಾಗ್ತದೆ. ಸೊ ಅದರ ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರ್ತದೆ. ಆ ಒಂದು ಕಾರ್ಬನ್ ಕಾಪಿಯನ್ನು ಕಟ್ ಮಾಡಿಕೊಂಡು ನೀವು ಮನೆಗೆ ತೆಗೆದುಕೊಂಡು ಬರಬಹುದು. ಸೊ ಆ ಕಾರ್ಬನ್ ಕಾಪಿಯನ್ನು ನೀವು ಯಾಕೆ ಇಟ್ಕೋಬೇಕು ಅಂತಂದರೆ ಕೀ ಆನ್ಸರ್ನ ಕೊಟ್ಟಾಗ ಕಾರ್ಬನ್ ಕಾಪಿಯಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿದ್ದೀರೋ ಅಥವಾ ನೀವು ಮಾಡಿರುವಂತಹ ಮಾರ್ಕಿಗೆ ಆನ್ಸರ್ ಕರೆಕ್ಟ್ ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಮತ್ತೆ ಮುಂದೆ ಏನಾದರೂ ನಿಮಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಾದರೆ ಸೊ ಏನಾಗ್ಬಿಡ್ತದೆ, ಸೊ ನೀವು ನಿಮ್ಮ ಪ್ರಕಾರ 50 ಮಾರ್ಕ್ಸ್ ಬರಬೇಕಂತ ಇರ್ತದೆ 60ಗೆ. ಸೊ ಅದ್ರ ಪ್ರಕಾರ 20 ಮಾರ್ಕ್ಸ್ ಬಂದ್ಬಿಡ್ತು. ಅಂತಹ ಸಮಯದಲ್ಲಿ ನೀವು KE ಅವರಲ್ಲಿ ಈ ಒಂದು ಡುಪ್ಲಿಕೇಟ್ ಅಂದರೆ ಕಾರ್ಬನ್ ಕಾಪಿ ಏನಿರ್ತದೆ, ಸ್ಟೂಡೆಂಟ್ ಕಾಪಿ ಏನಿರ್ತದೆ ಅದನ್ನು ನೀವು ಪ್ರೊಡ್ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಅಪೀಲ್ ಮಾಡಬಹುದು. ನಂದು OMR ಶೀಟ್ ಈ ರೀತಿ ಇದೆ, ನಾನು ಮಾಡಿದ್ದೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ತನಕ ಈ ಒಂದು ಕಾರ್ಬನ್ ಕಾಪಿಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ರಿಮೆಂಬರ್ ದಟ್. ಹಾಗಾದರೆ ಒರಿಜಿನಲ್ OMR ಅಂತ ನಾವು ಇದನ್ನು ಇಟ್ಕೊಳ್ಳೋಣಂತೆ. ಹೇಗಿರ್ತದ ಅಂತಂದರೆ ಸೊ ಒರಿಜಿನಲ್ OMR ಅಲ್ಲಿ ನಿಮಗೆ ಇಲ್ಲಿ ಸೀರಿಯಲ್ ನಂಬರ್ ಆಫ್ ದ ಕ್ವಶನ್ ಪೇಪರ್ ಬುಕ್ಲೆಟ್ ಇರ್ತದೆ. ಸೊ ಕ್ವಶನ್ ಪೇಪರ್ ಬುಕ್ಲೆಟ್ ಏನಿರ್ತದೆ ಸೊ ಅದೇ ಸೀರಿಯಲ್ ನಂಬರ್ ಇಲ್ಲೂ ಕೂಡ ಇರ್ತದೆ, ಕ್ವಶನ್ ಪೇಪರ್ ಮೇಲೂ ಕೂಡ ಇರ್ತದೆ. ಸೊ ಅಂದರೆ ಕ್ವಶನ್ ಪೇಪರ್ ಅಲ್ಲೇನೆ ಇದು ಒಳಗಡೆ ಇರುವಂಥದ್ದು, ಇದು ಸಪ್ರೇಟ್ ಆಗಿ ಬರುವಂಥದ್ದಲ್ಲ. ಓಕೆ, ಸೊ ರಿಮೆಂಬರ್, ನಿಮಗೆ ಇಲ್ಲಿ ಟೋಟಲ್ 80 ನಿಮಿಷವನ್ನು ಕೊಟ್ಟಿರ್ತಾರೆ, ಹೌದಾ? ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಕೆಮಿಸ್ಟ್ರಿ 21ನೇ ತಾರೀಕು 2:15 ಸ್ಟಾರ್ಟ್ ಆದರೆ 3:50 ತನಕ ಇರ್ತದೆ. ಅಂದರೆ 2:30 to 2:40 10 minutes ಇಟ್ ವಿಲ್ ಬಿ ದೇರ್ ಫಾರ್ ಯು ಟು ಫಿಲ್ ದಿಸ್ OMR ಶೀಟ್. ಸೊ ಅದಾದಮೇಲೆ ಉಳಿದಿರುವಂಥ 70 ಮಿನಿಟ್ಸ್ಗಳು ನಿಮ್ಮ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ OMR ಶೀಟಲ್ಲಿ ಆನ್ಸರನ್ನು ಮಾರ್ಕ್ ಮಾಡೋದಕ್ಕೆ ಇರುವಂಥದ್ದು. ಸೊ ಇಲ್ಲಿ ಇರುವಂಥ 10 ಮಿನಿಟ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಒಂದ್ಸರಿ ನೋಡ್ಕೊಳ್ಳಿ. ಸೊ ಇನ್ ಸ್ಕ್ವೇರ್ ಬ್ಲಾಕ್ಸ್ ಯೂಸ್ ಓನ್ಲಿ ಲೆಟರ್ಸ್ ಆರ್ ನ್ಯೂಮರಿಕಲ್ಸ್ ಅಂತ ಇದೆ. ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ಸನ್ನು ನೀಟಾಗಿ ಬರೀರಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಬರೀಬೇಕಾದ್ರೆ ಯಾವುದೋ ಒಂದು ಬಾಕ್ಸಲ್ಲಿ ಒಂದು ಲೆಟರ್ ಮಿಸ್ ಆಯಿತು ಅಥವಾ ಏನೋ ರಾಂಗ್ ಆಯಿತು, ಏನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಓಕೆ, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಯಾಕಂದರೆ ಇಲ್ಲಿ ನೀವು ಏನು ಬರೀತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಫಾರ್ ಸೇಫರ್ ಸೈಡ್ ಇರಲಿ ಅಂತ ಅವ್ರು ತೊಗೊಂಡಿರುವಂಥದ್ದು. ಬಟ್ ನೀವು ಬರೆಯೋದು ಬಹಳ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಕಾಣಿಸ್ತದೆ 22 UGE, ಇಲ್ಲಿ 5 ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ವರ್ಷ ನಿಮಗೆ ಇದು 23 UGE ಅಂತ ಇರ್ತದೆ. 5 ಬಾಕ್ಸಲ್ಲಿ ಮೇ ಬಿ MA120 ಅಂತ ಇರ್ಬೋದು, ಹೌದಾ? 2 ಲೆಟರ್ ಇರ್ತದೆ, ಇಂಗ್ಲೀಷ್ ಲೆಟರ್, 3 ನಂಬರ್ ಇರ್ತದೆ. ಸೊ MA120 ಅಂತ ಇರ್ಬೋದು ಅಥವಾ LK150 ಅಂತ ಇರ್ಬೋದು.
ಸೊ ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡಿ. ಸೊ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ನೀವು ಎಲ್ ಅಂತ ಮಾರ್ಕ್ ಮಾಡಿದರೆ ಎಲ್ಲನ್ನು ನೋಡಿಬಿಟ್ಟು ಮಾರ್ಕ್ ಮಾಡಿ. ಸೊ ನಾನು ನೀಟಿಗೋಸ್ಕರ ವಿಡಿಯೋವನ್ನು ಮಾಡಬೇಕಾದ್ರೆ ಅಲ್ಲಿಯೂ ಕೂಡ ತೋರಿಸಿದ್ದೆ ಹೇಗೆ ಇದನ್ನು ಇಫೆಕ್ಟಿವ್ ಆಗಿ ಮಾರ್ಕ್ ಮಾಡಬೇಕು ಅಂತೇಳಿ. ಇನ್ನೊಂದು ಸಾರಿ ತೋರಿಸ್ತೀನಿ. ನಿಮಗೆ ಇದರಲ್ಲಿ ಏನೂ ಮಿಸ್ಟೇಕ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ನಿಮ್ಮ ಹತ್ರ ಇರುವಂತಹ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ನೀವೇ ತೊಗೊಂಡು ಹೋಗಬೇಕು. ಈ ಸಾರಿ ನೀಟ್ ಎಕ್ಸಾಮ್ ಏನಾದರೂ ಅವ್ರು ಕೊಡ್ತಿದ್ರು, ಇಲ್ಲಿ ಕೊಟ್ಟಿರೋದಿಲ್ಲ, ನೀವು ತೊಗೊಂಡು ಹೋಗಬೇಕು. ಸೊ ಸ್ವಲ್ಪ ನಿಬ್ಬು ದಪ್ಪ ಇರೋದನ್ನು ತೆಗೆದುಕೊಂಡು ಹೋಗಿ, ಅಂದರೆ 0.7 ಇರೋದನ್ನು ತೆಗೆದುಕೊಂಡು ಹೋಗಿ, ಸೊ ದ್ಯಾಟ್ ನಿಮಗೆ ಮಾರ್ಕ್ ಮಾಡೋದಕ್ಕೆ ಈಸಿ ಆಗ್ತದೆ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಬರೀತೀನಿ LK120 ಇದೆ ಅಂತ ಇಟ್ಕೊಳ್ಳಿ. ಈಗ ಎಲ್ ಅಂತಂದರೆ ಮೊದಲನೇ ಸಾಲಿನ ಮಾರ್ಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದು ಟಿಕ್ ಇಟ್ಕೊಳ್ಳಿ ಎಲ್ಲಿಗೆ, ಹೌದಾ. ಅದಾದಮೇಲೆ ಕೆಗೆ ಒಂದು ಟಿಕ್ ಇಟ್ಕೊಳ್ಳಿ. ಅದಾದಮೇಲೆ 1ಗೆ ಇಲ್ಲಿ, ಸೊ 2ಗೆ ಇಲ್ಲಿ, ಸೊ 0ಗೆ ಇಲ್ಲಿ. ಸೊ ಇಟ್ಕೊಂಡ ಮೇಲೆ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಸೆಕೆಂಡ್ಸ್ ಆಫ್ ಟೈಮ್ಸ್ ಹಾಕಿದ್ದಕ್ಕೆ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಕರೆಕ್ಟ್ ಅಂತ ಅನ್ಸಿದ್ಯಾ, ಕರೆಕ್ಟ್ ಅಂತ ಅನ್ಸಿದ್ರೆ ಕರೆಕ್ಟಾಗಿ ಇದನ್ನು ಮಾರ್ಕ್ ಮಾಡಿ. ಮಾರ್ಕ್ ಮಾಡಬೇಕಾದ್ರೆ ಈ ಪಕ್ಕದ ಒಂದು ಬಾಕ್ಸ್ಗೆ ಕವರ್ ಆಗದೆ ಇರೋ ಹಾಗೆ ಮಾಡಿ. ಸೊ ಪಕ್ಕದ ಒಂದು ಸರ್ಕಲ್ಗೆ ತಾಗದೇ ಇರೋ ಹಾಗೆ ಮಾಡಿ, ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ನೋಡಿ ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿ, 1ಅನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ, 2ಅನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ, 0ಅನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ. ಬಿಕಾಸ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯುವರ್ ಇದು ಹೋಲ್ ಪೇಪರ್. ರಿಮೆಂಬರ್, ಯಾಕೆಂದ್ರೆ ಇಲ್ಲಿ ಒಂದು 2 ಮಾರ್ಕ್ಸ್ ನೀವು ರಾಂಗ್ ಮಾಡ್ಬೋದು, ಹೋಗ್ಬೋದು. ಆದರೆ ಇದೇ ರಾಂಗ್ ಆಯಿತು ಅಂದರೆ ನಿಮ್ಮ ರಿಸಲ್ಟ್ ವಿತ್ ಹೆಲ್ಡ್ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್. ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರಬೇಕು ನಿಮಗೆ ಅದನ್ನು ಫಿಲ್ ಮಾಡಬೇಕಾದ್ರೆ. ಓಕೆ, ಕರೆಕ್ಟಾಗಿ ಫಿಲ್ ಮಾಡಿ. ಅದಾದಮೇಲೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ವರ್ಷನ್ ಕೋಡ್. ಇದು ಕೂಡ ಬಹಳ ಇಂಪಾರ್ಟೆಂಟು. ನೋಡಿ, ನಿಮಗೆ ಕೊಟ್ಟಿರುವಂಥ ವರ್ಷನ್ ಕೋಡ್ ಇಲ್ಲಿ A1 ಇತ್ತು ಅಂತ ಇಟ್ಕೊಳ್ಳಿ. A1 ಅಂತ ಇಲ್ಲಿ ಬರೀತೀರಿ. A1 ಮುಂದ್ಗಡೆ ಒಂದು ಏನು ಸ್ಮಾಲ್ ಸರ್ಕಲ್ ಕಾಣಿಸ್ತದೆ, ಅದನ್ನು ಮಾರ್ಕ್ ಮಾಡ್ತೀನಿ. ನೀಟಾಗಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿ. ಸೊ ನಿಮಗೆ ರೆಡ್ ಅಲೋ ಇರೋದಿಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೋಡಿ, ಎದಲ್ಲಿ 4, BCD ಅಂದರೆ 16 ವರ್ಷನ್ ಪೇಪರ್ ಇರ್ತದೆ. ನಿಮಗೆ ಯಾವುದು ಬೇಕಾದರೂ ಬರ್ಬೋದು. ನಿಮಗೆ ಬಂದಿರೋ ಪೇಪರ್ನ ಈಗ B2 ಅಂತ ಇದ್ದರೆ B2 ಅನ್ನು ಕರೆಕ್ಟಾಗಿ ಮಾಡಿ. ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಇದು ಮ್ಯಾನ್ಯುವಲಿ ಚೆಕ್ ಆಗೋದಲ್ಲ, ಯಾರೋ ಒಬ್ಬ ಕುತ್ಕೊಂಡು ಚೆಕ್ ಮಾಡೋದಲ್ಲ. ಇದನ್ನು OMR ಸ್ಕ್ಯಾನರ್ ಮಷಿನ್ ಚೆಕ್ ಮಾಡುವಂಥದ್ದು. ಅದಕ್ಕೆ ನೀವೇನು ಬರೆದಿರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಮಾರ್ಕ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ರಿಮೆಂಬರ್, ಇಲ್ಲಿ ಹೆಸರು ಬರೀಬೇಕಾದ್ರೆ ಇನ್ನೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಮಾತ್ರ ಮಿಸ್ಟೇಕ್ ಮಾಡದೇ ಇರೋ ಹಾಗೆ, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿಸ್ಟೇಕ್ ಮಾಡಬಾರ್ದು. ಓಕೆ, ಬೇಕಾದ್ರೆ 2 ನಿಮಿಷ ಜಾಸ್ತಿ ತೊಗೊಳ್ಳಿ. ಇಲ್ಲಿ 2 ಕ್ವಶನ್ ಬೇಕಾದ್ರೆ ಮಿಸ್ ಆಗಿ ಹೋಗಲಿ, ಓದೋದಕ್ಕೆ ಟೈಮ್ ಸಿಗದೆ ಹೋಗಲಿ. ಆದರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಮಾಡಿ. ಸೊ ಕರೆಕ್ಟಾಗಿ ಬರೆದ ಮೇಲೆ ವರ್ಷನ್ ಕೋಡನ್ನು ಕರೆಕ್ಟಾಗಿ ಮಾಡಿ. ಇಲ್ಲಿ ಯಾವುದು ಸರಿಯಾದ ಕ್ರಮ, ರಾಂಗ್ ಕ್ರಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾರ್ ಕೋಡ್ ನಿಮಗೆ ಒರಿಜಿನಲ್ OMR ಶೀಟಲ್ಲಿ ಇದೇ ಇರ್ತದೆ. OMR ಶೀಟಲ್ಲಿ ಇದು ಇರ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇರ್ತದೆ. ಸೊ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್, ನಿಮ್ಮ ಕ್ವಶನ್ ಬುಕ್ಲೆಟ್ ಮೇಲೆ ಆ ಸೀರಿಯಲ್ ನಂಬರ್ ಇರ್ತದೆ. ಆ್ಯಕ್ಚುಲಿ ಇದು 2 ಸೀರಿಯಲ್ ನಂಬರ್ ಸೇಮ್ ಇರ್ಬೋದು, ಜನರಲಿ ಸೇಮ್ ಇರ್ತದೆ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಜನರಲಿ ಸೇಮ್ ಇರ್ತದೆ. ಇಲ್ಲಿ ನೋಡ್ಬೋದು ನೀವು 985 ಇದೆ, ಹೌದಾ. ಇಲ್ಲಿ ಮಾರ್ಕ್ ಮಾಡಿರೋದನ್ನು ನೀವು ನೋಡ್ಬೋದು, ಇಲ್ಲಿ 985 ಇದೆ. ಅದೇ ಸೇಮ್ ನಂಬರೇ ಇರ್ತದೆ. ಆ ನಂಬರ್ನ ಇನ್ನೊಂದು ಸರಿ ಮಾಡಿ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿ. ಇಲ್ಲಿ ಒಂದೇನೋ ಒಂದು ಮಿಸ್ಟೇಕ್ ಆಯಿತು, ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆರಿ ಇಂಪಾರ್ಟೆಂಟ್, ನಿಮ್ಮ ನಂಬರ್, ರಿಜಿಸ್ಟರ್ ನಂಬರು ಮತ್ತು ವರ್ಷನ್ ಕೋಡ್ ಮಾರ್ಕ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡಿ. ಸೊ ಅದಾದಮೇಲೆ ಕೆಳಗಡೆ ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ವಿದಿನ್ ದ ಬಾಕ್ಸ್ ಅಂತ ಇರ್ತದೆ, ಸಿಗ್ನೇಚರ್ ಆಫ್ ದ ಇನ್ವಿಜಿಲೇಟರ್ ವಿದಿನ್ ದ ಬಾಕ್ಸ್ ಅಂತ ಇರ್ತದೆ. ನೀವು ಸೈನ್ ಮಾಡಿದರೆ ಆಯಿತು. ಸೊ ಇದರಲ್ಲಿ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಅಂತಂದರೂ ಕೂಡ ನಿಮಗೆ 5 ಮಿನಿಟ್ಸ್ 6 ಮಿನಿಟ್ಸಲ್ಲಿ ಮುಗಿದುಬಿಡ್ತದೆ. ಓಕೆ, ಸೊ ಇಷ್ಟು OMR ಶೀಟಲ್ಲಿ ಏನೇನು ಫಿಲ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದು. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಆನ್ಸರ್ಸ್ 1 2 3 4 ಅಂತ ಕ್ವಶನ್ಸ್ ಸಿಗ್ತದೆ. ಸೊ ಕ್ವಶನ್ ನಂಬರ್, ಆನ್ಸರ್ಸ್ ಇರ್ತದೆ. ಆನ್ಸರ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಸೊ ನಾನು ಹಿಂದಿನ ಒಂದು ನೀಟ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೂ ಕೂಡ ಹೇಳಿದ್ದೆ. ಫಾರ್ ಎಕ್ಸಾಂಪಲ್, ಈಗ 3ನೇ ಕ್ವಶನ್ಗೆ B ಕರೆಕ್ಟ್ ಆನ್ಸರ್, ಹೌದಾ. ಸೊ ನೀವು ಹೇಗೆ ಸಿಗೆ ಹಾಕಿಬಿಡ್ತೀರಿ. ಹಾಕಿದ ಮೇಲೆ ಇದನ್ನು ಈ ರೀತಿ ಮಾಡಿಬಿಟ್ಟು ಇಲ್ಲಿ ನೀವು ಕರೆಕ್ಟ್ ಮಾಡಿದರೂ ಕೂಡ ಇದಕ್ಕೆ 0 ಮಾರ್ಕ್ಸ್ ಬೀಳ್ತದೆ. ರಿಮೆಂಬರ್, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. CET ಎಕ್ಸಾಮ್ ಇದು, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅದಕ್ಕೆ ಯಾವ ಕ್ವಶನನ್ನು ಬಿಟ್ಟು ಬರಬೇಡಿ. ಸೀರಿಯಸ್ ಆಗಿ ಎಲ್ಲಿ ತನಕ ನಮಗೆ ಸಾಧ್ಯ ಇದೆ ಅಲ್ಲಿ ತನಕ ಓದಿರೋದನ್ನು ನೆನಪು ಮಾಡಿಕೊಂಡು ರಿಕಾಲ್ ಮಾಡಿಕೊಂಡು ಬರೆಯೋಣಂತೆ. ಫೈನಲ್ ಆಗಿ ಒಂದು 10 ಕ್ವಶನ್ ಬಂದೇ ಇಲ್ಲ, ಏನು ಮಾಡಿದರೂ ಬಂದಿಲ್ಲ, ಡೋಂಟ್ ವರಿ. ಸೊ ದೇವ್ರನ್ನ ನೆನೆಸ್ಕೊಳ್ಳಿ. ಸೊ ABCD ಹಾಕ್ಕೋತಾ ಹೋಗಿ, ಕ್ವಶನ್ ಬಿಟ್ಟು ಬರಬೇಡಿ ಅಷ್ಟೇ, ಕ್ವಶನ್ ಬಿಟ್ಟು ಬರಬೇಡಿ. ಸೊ ಈ ರೀತಿ ಮಾಡಿದರೆ ಅಲೋ ಇರೋದಿಲ್ಲ. ಇಲ್ಲಿ ಮತ್ತೆ ಸಫಿಷಿಯಂಟ್ ಡಿಫ್ರೆನ್ಸ್ ಬಿಟ್ವೀನ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ 2 ಸರ್ಕಲ್ಸ್ ವಿಲ್ ಬಿ ಗಿವನ್. ಅದಕ್ಕಾಗಿ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇದು ಬಹಳ ಕಡಿಮೆ ಇದೆ, ಇಲ್ಲಿ ರೀಚ್ ಆಗುವಂಥದ್ದು. ನೀಟೊಳಗಾದ್ರೆ ಭಾಳ ಹತ್ರ ಇರ್ತಿತ್ತು. ಸೊ ಇದರ ಸ್ವಲ್ಪ ದೂರನೇ ಇದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀಟಾಗಿ B ಅಂತ ಅನಿಸಿದ್ರೆ B ಅನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ. ಓಕೆ, ಇದ್ರ ಜೊತೆಗೆ ನನ್ನ ಸಜೆಷನ್ ಏನಂತಂದರೆ, ವೈಲ್ ಫಿಲ್ಲಿಂಗ್ OMR ಶೀಟ್, ರಿಮೆಂಬರ್, ಸೊ ಈಗ
ಫೈನಲಿ ಈಗ ಒಂದು 10 ಕ್ವಶನ್ ಸಾಲ್ವ್ ಮಾಡಿಬಿಟ್ಟು OMR ಶೀಟ್ ಫಿಲ್ ಮಾಡಿ ಮತ್ತೆ ನೆಕ್ಸ್ಟ್ 10 ಕ್ವಶನ್ ಓದುವಂಥ ಒಂದು ರೂಢಿ ಇರ್ತದೆ. ನಿಮಗೆ ಹೇಗೆ ಈಸಿ ಆಗ್ತದೆ ಅದನ್ನು ಮಾಡಿ. ಸೊ ಅದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಬಟ್ ಹೇಗೆ ಮಾಡಿದರೂ ಕೂಡ ಫೈನಲ್ ಆಗಿ ಎಲ್ಲ ಕ್ವಶನನ್ನು ಆನ್ಸರ್ ಮಾಡಿಬಿಟ್ಟು ಮಾರ್ಕ್ ಮಾಡೋದಿದ್ರೆ ನನ್ನ ಸಜೆಷನ್ ಇಷ್ಟೇ. ಸೊ ಎವ್ರಿ 10 ಕ್ವಶನ್ಸ್ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ 10 ಕ್ವಶನ್ 1 to 10 ಫಿಲ್ ಮಾಡ್ತೀರಿ. 1 to 10 ಫಿಲ್ ಮಾಡಿದ್ಮೇಲೆ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ನ ಇಟ್ಟುಕೊಂಡು ಕರೆಕ್ಟ್ ಇದೆಯಾ, 1A 2B 3C ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ವಶನಿಗೆ ಹೋಗಿ. ಯಾಕೆ ಆಗ್ತದ ಅಂತಂದರೆ, ಸೊ ಇಲ್ಲೇನಾದರೂ ಒಂದು ಮಿಸ್ ಆಗಿ 2ನೇ ಕ್ವಶನಿಗೆ ಹಾಕೋದು 3ನೇ ಕ್ವಶನ್ ನೀವು ಬಬಲ್ ಮಾಡಿಬಿಟ್ರಿ ಅಂತಂದರೆ ಅದು 4ನೇದಕ್ಕೆ 3ನೇದು, 5ನೇದಕ್ಕೆ 4ನೇದು, 6ನೇದಕ್ಕೆ 5ನೇದು ಅಂತೇಳಿ ಕಂಪ್ಲೀಟ್ 60 ಕ್ವಶನ್ ರಾಂಗ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಫಿಲ್ ಮಾಡಬೇಕಾದ್ರೆ ಫಾರ್ ಎವ್ರಿ 10 ಕ್ವಶನ್ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ, ಫಿಲ್ ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ವೈಲ್ ಫಿಲ್ಲಿಂಗ್ OMR ಶೀಟ್. ಸೊ ಇದಿಷ್ಟು ಕ್ವಶನ್ ಪೇಪರ್ ಹೇಗಿರ್ತದೆ, OMR ಶೀಟ್ ಹೇಗೆ ಕಾಣಿಸ್ತದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಸೊ ಈ ಒಂದು ಸಮಯದಲ್ಲಿ ಟೆನ್ಷನ್ ತಗೊಳ್ಳೋಂಥ ಸಮಯ ಅಲ್ಲ ಇದು. ಸೊ ಯಾವುದನ್ನು ಓದಿಲ್ಲ, ಯಾವುದೊಂದು ಕಾನ್ಸೆಪ್ಟ್ ಬಿಟ್ಕೊಂಡು ಹೋಗಲಿ, ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಯಾವುದನ್ನು ಓದಿದ್ದೀರಿ ಅದನ್ನು ಇನ್ನೊಂದು ಸಾರಿ ರಿವೈಸ್ ಮಾಡಿ. ಸೊ ನಿಮಗೆ ಮಾಕ್ ಟೆಸ್ಟ್ ಬೇಕಂದರೆ ಪರ್ಚೇಸ್ ಮಾಡಿ, ಮಾಕ್ ಟೆಸ್ಟನ್ನು ಕರೆಕ್ಟಾಗಿ ಅಟೆಂಪ್ಟ್ ಮಾಡಿ. ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ರೂವ್ ಯುವರ್ ಮಾರ್ಕ್ಸ್. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.